ಇವಾಗ ರೀಸೆಂಟ್ ಆಗಿ ಡಿಗ್ರಿ ಮುಗಿದವರು ಬಾ ಜನ ಕೇಳ್ತಾ ಇದ್ರಿ B.Ed ಮಾಡ್ಬೇಕು ಸಮ್ ಇನ್ಫಾರ್ಮೇಶನ್ ಕೊಡಿ ಅಂತೇಳಿ. ಸೊ ನಿಮ್ಗೋಸ್ಕರನೇ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡೀನಿ. ಪೂರ್ತಿ ವಿಡಿಯೋ ನೋಡ್ರಿ. ಯಾರೆಲ್ಲ ಶಿಕ್ಷಕರಾಗಬೇಕನ್ನತ್ತೀರಿ ಅಂತ ಭಾವಿ ಶಿಕ್ಷಕರಿಗೆ ಆದಷ್ಟು ಶೇರ್ ಮಾಡಿ. B.Ed ಬ್ಯಾಚುಲರ್ ಆಫ್ ಎಜುಕೇಶನ್ ಇದು ಬಂದ್ಬಿಟ್ಟು ನಾರ್ಮಲ್ ಡಿಗ್ರಿ ತರಲ್ಲ, ಇದೊಂದು ಪ್ರೊಫೆಷನಲ್ ಡಿಗ್ರಿ ಆಗಿರುತ್ತೆ. ಇದು ಟೋಟಲ್ 2 years ಪ್ರೋಗ್ರಾಮ್ ಆಗಿರುತ್ತೆ. ಟೋಟಲ್ 4 ಸಮ್ಗಳು ಬರ್ತಾರೆ. ಈ B.Ed ಮಾಡ್ಬೇಕಂದ್ರೆ ಒಟ್ಟ 2 ದಾರಿಗಳಿವೆ. ಒಂದು ಗೌರ್ಮೆಂಟ್ ಸೀಟ್, ಇನ್ನೊಂದು ಮ್ಯಾನೇಜ್ಮೆಂಟ್ ಸೀಟ್. ಮ್ಯಾನೇಜ್ಮೆಂಟ್ ಸೀಟ್ ಆದ್ರೆ ನಿಮ್ಗೆ ಏನೂ ತೊಂದರೆ ಆಗಂಗಿಲ್ಲ. ಡೈರೆಕ್ಟ್ ಸೆಂಟರ್ ಹೋಗೋದಾಗ್ಲಿ, ಅಪ್ಲಿಕೇಶನ್ ಹಾಕೋದಾಗ್ಲಿ ಏನೂ ತೊಂದರೆ ಆಗಂಗಿಲ್ಲ. ಜಸ್ಟ್ ರೊಕ್ಕ ಒಂದಿದ್ರೆ ಸಾಕು, ನೀವು ಮ್ಯಾನೇಜ್ಮೆಂಟ್ ಸೀಟ್ ಆರಾಮ್ಸೆ ಮಾಡ್ಬೋದು. ಇನ್ನು ಗೌರ್ಮೆಂಟ್ ಸೀಟ್ ಬಂದ್ಬಿಟ್ಟು ಪ್ರತಿ ವರ್ಷ ಅಕ್ಟೋಬರ್ ಮಂತ್ ಒಳಗೆ ಕರೀತಾರೆ. ಅಕ್ಟೋಬರ್ ಇಂದ ನವೆಂಬರ್ ಮಂತ್ ಒಳಗೆ ಟೈಮ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 300 ರೂಪಾಯಿ ಆಗಿರುತ್ತೆ. ಇದು ಜನರಲ್ ಕ್ಯಾಟಗರಿ ಅವರಿಗೆ 100 ರೂಪಾಯಿ ಫೀಸ್ ಬಂದ್ಬಿಟ್ಟು SC/ST ದವರಿಗೆ ಆಗಿರುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವರಿಗೆ 200 ರೂಪಾಯಿ ಇರ್ತದ. B.Ed ಮಾಡ್ಬೇಕಂದ್ರೆ ಮಿನಿಮಮ್ ಡಿಗ್ರಿ ಒಳಗ 50% ಆಗಿರ್ಬೋದು. ಇನ್ನ 5% SC/ST ದವರಿಗೆ ರಿಯಾಯಿತಿ ಇರುತ್ತೆ. ಅಂದ್ರೆ 45% ಆದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಇದಾಗಿರುತ್ತೆ B.Ed ಸಮ್ ಇನ್ಫಾರ್ಮೇಶನ್. ಇದೇ ತರ B.Ed ಕಂಟೆಂಟ್ ಒಂದಿಗೆ ಮತ್ತೆ ಮುಂದೂಡಲು ಸಿಗೋಣ. ನಮಸ್ಕಾರ. ಸದಾ ನಿಮ್ಮೊಂದಿಗೆ ಸ್ಕೂಲ್ ಬಾಯ್ K28.